ಮಿಸ್ಟರ್ ಲೋಕೇಶ್ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಿಸ್ಟರ್ ಲೋಕೇಶ್ ಮಾತಾಡದೇ ಇರೋದು ಅಂದ್ರೆ ಹೆಂಗೆ? ಯಾಕೆ ಮಿಸ್ಟರ್ ಲೋಕೇಶ್? ನೀವು ಮಾತಾಡಲ್ಲ ಅಂದ್ರೆ ನಾನು ಹಾಡಲ್ಲ. ಹಲೋ, ಇವತ್ತು ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ದೇ ಹವಾ. ಯಾಕಂದ್ರೆ ಇಲ್ಲಿದಾರಲ್ಲ ವೇಸ್ಟ್ ಮಾಡಿ, ಅವರು ನಾ ಮಾತಾಡು ಅಂದ್ರೆ ಮಾತಾಡ್ತಾರೆ, ನಾ ಹಾಡು ಅಂದ್ರೆ ಹಾಡ್ತಾರೆ, ಇಲ್ಲ ಅಂದ್ರೆ ಗಪ್ ಚುಪ್ ಅಂತ ಸುಮ್ಮನೆ ಇರ್ತಾರೆ. ಯಾಕೆ ಅವರು ಮಾತಾಡೋ ಹಂಗಿಲ್ಲ ಅಂತ ನಾನು ಆಣೆ ಹಾಕ್ಸಿದೀನಿ. ರಾಣಿ ಮೇಲೆ ಆಣೆ ಹಾಕಿದಾರಾ? ಹಾಯ್, ಈ ಜಿಲ್ಲಾ ನಾ ಆಣೆ ಹಾಕ್ಸಿರೋದು ಹನಿ ಮೇಲೆ. ಹಾ, ಇವತ್ತು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಕರ್ನಾಟಕದ ಒನ್ ಅಂಡ್ ಓನ್ಲಿ ಸಹಜಾಭಿನಯ ಸಂಪನ್ನರ ಕುರಿತು ಮಾತಾಡ್ತಾರೆ. ಅವ್ರು ಯಾರು? ಇಡೀ ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಕಲಾವಿದರು. ಎಂಥೆಂಥ ಪಾತ್ರ! ಭೂತಯ್ಯನ ಮಗ ಅಯ್ಯು, ಪರಸಂಗದ ಗೆಂಡೆತಿಮ್ಮ, ಭಕ್ತ ಸಿರಿಯಾಳ, ಯಡಿಯೂರು ಸಿದ್ದಲಿಂಗೇಶ್ವರ, ಬ್ಯಾಂಕರ್ ಮಾರ್ಗಯ್ಯ, ಶ್ವೇತ ಗುಲಾಬಿ, ಒಂದ ಎರಡ. ಅವರೇ ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಸತಿ ಸುಲೋಚನದ ಹೆಮ್ಮೆಯ ನಾಯಕ ಸುಬ್ಬಯ್ಯ ನಾಯ್ಡು ಅವರ ಸುಪುತ್ರ ಲೋಕೇಶ್. ಅವ್ರು ಹುಟ್ಟಿದ್ದು ಮೇ 19, 1946. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ್ಲೂ ಮಚ್ಚ ಅನ್ನೋ ಡೈಲಾಗ್ ಹೇಳ್ತಿಯಲ್ಲೋ, ಏನೋ ಇದು? ಕರೆಕ್ಟ್ ಆಗಿ ಹೇಳ್ರಿ, ಸುಮ್ನೆ ನಿಂತ್ಕೋತೀನಿ. ಇವೆಲ್ಲ ತಪ್ಪ ಹೇಳ್ತಾ ಇದ್ರೆ. ಅವ್ರು ಹುಟ್ಟಿದ್ದು 1946 ಅಲ್ಲ, 1947. ತಪ್ಪ ಹೇಳಿದ್ರೆ ಸುಮ್ನೆ ನಿಂತ್ಕೊಳಕಾಗತ್ತಾ? ಏಯ್, ಹನಿ ಮೇಲೆ ಆಣೆ ಹಾಕ್ಸಿದೀನಿ ತಾನೆ, ಯಾಕೋ ಮಾತಾಡಿದ್ದು? ಯಾವ ಆಣೆ ಆದ್ರೆ ಏನು ಅಂತ? ನಮ್ಮ ಅಪ್ಪನಿಗಿಂತ ದೊಡ್ಡ ಆಣೆ ಯಾವ್ದು ಇಲ್ಲ. ನಮ್ಮ ಅಪ್ಪನ ಬಗ್ಗೆ ತಪ್ಪ ಹೇಳಿದ್ರೆ ಸುಮ್ನೆ ಇರ್ಬೇಕಾಗತ್ತ ನಾನು? ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜ್ಜಾ ಟಾಕೀಸ್. ವೆಲ್ಕಮ್ ಒನ್ ಅಂಡ್ ಆಲ್. ಇವತ್ತು ನಮ್ಮ ಮಜಾ ಟಾಕೀಸ್ ನಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಡೆಡಿಕೇಟೆಡ್ ಟು ನನ್ನ ಪ್ರೀತಿಯ ತಂದೆ ಲೋಕೇಶ್ ಅವರು. ಅವರ ಜನ್ಮದಿನ ಮೇ 19. ಇವತ್ತು ನಾವು ಮಜಾ ಟಾಕೀಸ್ ಅಲ್ಲಿ ಆಚರಿಸ್ತಾ ಇದ್ವಿ. ಹೌದು, ನಮ್ಮ ಅಪ್ಪನ ಬಗ್ಗೆ ಅಷ್ಟೊಂದೆಲ್ಲ ತಿಳ್ಕೊಂಡಿದೀನಿ ಅಂತ ಹೇಳಿದ್ರಲ್ಲ, ಏನೇನ್ ತಿಳ್ಕೊಂಡಿದ್ರಿ? ಏನೇನ್ ಗೊತ್ತು? ಏನ್ ಬೇಕಾದ್ರೂ ಪ್ರಶ್ನೆ ಕೇಳೋ, ಉತ್ತರ ಹೇಳ್ತೀನಿ. ಹೌದಾ? ಫಿಲ್ಮ್ ನೋಡ್ಬೇಕು ಅಂದ್ರೆ ನಮ್ಮಪ್ಪ ಯಾವ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ರು? 3 ಥಿಯೇಟರ್, ಲಕ್ಷ್ಮಿ ಟಾಕೀಸ್, ಶ್ರೀ ಟಾಕೀಸ್, ರೂಪ್ ಮಹಲ್ ಟಾಕೀಸ್. ಅದ್ ಬಿಟ್ರೆ ಬೇರೆ ಯಾವ ಥಿಯೇಟರ್ ಅವ್ರ ಸಿನಿಮಾ ನೋಡ್ಲೇ ಇಲ್ಲ. ಇದ್ದಿದ್ರೆ ಇವಾಗ ಮಜಾ ಟಾಕೀಸ್ ನೋಡಿರೋರು. ಓಕೆ, ನಮ್ಮಪ್ಪ ಚಿಕ್ಕವರಾಗಿದ್ದಾಗ ಅವರ ಡೈಲಿ ರೊಟೀನ್ ಹೇಗಿರ್ತಾ ಇತ್ತು? ಬೆಳಗ್ಗೆ 6 ಗಂಟೆಗೆ ಹೇಳ್ತಾ ಇದ್ರು. ಎಬ್ಬಿಸ್ತಿದ್ದದ್ ಯಾರು? ಅಪ್ಪ ಸುಬ್ಬಯ್ಯ ನಾಯ್ಡುಗಳು. ಅವ್ರ ಸೈಕಲ್ ಅಲ್ಲಿ ಹೊರಡೋರು, ಇವ್ರ ಹಿಂದೆ ಓಡ್ ಹೋಗ್ಬೇಕು ಶಿವಾಜಿ ನಗರದಿಂದ ಕಬ್ಬನ್ ಪಾರ್ಕ್ಗೆ. ಅಲ್ಲಿ ಒಂದು ಬಂಡೆ, ಆ ಬಂಡೆ ಮೇಲೆ ಇವ್ರು ಬಂದು ಕೂತ್ಕೊಳ್ಳೋರು. ಯಾರು? ಸುಬ್ಬಯ್ಯ ನಾಯ್ಡು ಅವರು. ಸೈಕಲ್ ನಿಲ್ಸಿ ಎದುರುಗಡೆ ಮಗ ಲೋಕೇಶ್ ನಿಲ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಇದು ಅವರ ಡೈರಿ. ಹೆಂಗೆ? ನಾಟ್ ಬ್ಯಾಡ್. ಓಕೆ, ನನ್ನ ತಂದೆಗೆ ಯಾವ ಸಿನಿಮಾಗೆ ಅವಾರ್ಡ್ ಬಂದಿದೆ? 1974 ಭೂತಯ್ಯನ ಮಗ ಅಯ್ಯು, 1978 ಪರಸಂಗದ ಗೆಂಡೆತಿಮ್ಮ, 1984 ಬ್ಯಾಂಕರ್ ಮಾರ್ಗಯ್ಯ. ಈ 3 ರಾಜ್ಯ ಪ್ರಶಸ್ತಿ ಅಲ್ಲದೆ ಬೇಕಾದಷ್ಟು ಬಾರಿ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಗೆದ್ದಂತಹ ನಟರು ನಮ್ಮ ಲೋಕೇಶ್. ಓಕೆ, ಇವಾಗ ಒಂದು ಲಾಸ್ಟ್ ಕ್ವೆಶ್ಚನ್. ಅಭಿಮಾನಿಗಳು ಆಟೋಗ್ರಾಫ್ ಕೇಳಿದಾಗ ನಮ್ಮಪ್ಪ ಏನ್ ಮಾಡ್ತಾ ಇದ್ರು? ತಾಳ್ಮೆಯಿಂದ ನೀಟಾಗಿ ಒಬ್ಬೊಬ್ರಿಗೂ ನಗ್ನಗ್ತಾ, ಏನೋ ಬಂಗಾರ ಏನ್ ಮಾಡ್ತಿದ್ಯಾ, ಒಳ್ಳೇದಾಗ್ಲಿ ಅಂತ ಆಟೋಗ್ರಾಫ್ ಹಾಕೊಡೋರು. ತಪ್ಪು, ಇಲ್ಲಿ ತಗಲಾಕೊಂಡ್ರಿ. ಇದು ಒಂದು ಬಹಳ ಸ್ಪೆಷಲ್ ಆದಂತ ಒಂದು ಅಭ್ಯಾಸ ನಮ್ಮಪ್ಪ ಮಾಡ್ಕೊಂಡಿದ್ದು. ಯಾರಾದ್ರೂ ಒಬ್ರು ಅಭಿಮಾನಿಗಳು ಬಂದ್ಬಿಟ್ಟು ನಮ್ಮ ತಂದೆ ಹತ್ರ ಆಟೋಗ್ರಾಫ್ ಕೇಳಿದ್ರೆ ಆಟೋಗ್ರಾಫ್ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್ ಮೇಲೆ ಅಂತ ಅನ್ನೋರು. ಅದೇನು ಅಂದ್ರೆ, ನೀವು ಕೊಡುವಂತ ಪೆನ್ನಲ್ಲಿ ನಾನು ಆಟೋಗ್ರಾಫ್ ಹಾಕ್ತೀನಿ, ಆದ್ರೆ ಆ ಪೆನ್ ನಿಮಗೆ ವಾಪಸ್ ಕೊಡಲ್ಲ ಅಂತ. ಅವರು ಆತರ ಎಷ್ಟೋ ಪೆನ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಯಾಕೆ ಗೊತ್ತಾ? ಯಾಕೆ? ಅವ್ರು ಸೈನ್ ಮಾಡಿದಂತ ಆಟೋಗ್ರಾಫ್ ಗಳನ್ನ ಅವ್ರು ಕೊಟ್ಟು ಆ ಪೆನ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಕೊಡ್ತಾ ಇದ್ರು. ದಟ್ ವಾಸ್ ಅ ಸ್ಪೆಷಲ್ ಗುಣ. ಆಕ್ಚುಲಿ ಇವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಇಡೀ ಎಪಿಸೋಡ್ ಏನು ಒಂದು 10 ಎಪಿಸೋಡ್ ಮಾತಾಡ್ಬೋದು. ಟೈಮ್ ಇಲ್ಲ ಸೃಜಾ. ಟ್ರಂಕ್ ಕಾಲ್ ಮಾಡ್ತಾರೆ, ನಾ ಹೋಗ್ಬೇಕಪ್ಪ. ಕರ್ಮ. ಮಜಾ ಟಾಕೀಸ್ ಅಲ್ಲಿ ಸ್ಪೆಷಲ್ ಅಲ್ಲಿ ತುಂಬಾ ಸ್ಪೆಷಲ್, ನನಗೆ ಬಹಳ ಪ್ರೀತಿಯಾದಂತ ಒಂದು ಎಪಿಸೋಡ್. ಲೋಕೇಶ್ ಅವರ ಹುಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ತಿರೋದು. ಅವರ ಬಗ್ಗೆ ಮಾತಾಡೋದಕ್ಕೆ ಅವ್ರ ಜೊತೆ ಬಹಳ ಕಾಲ ಕಳೆದಂತ 3 ಜನ ಅವರ ಸ್ನೇಹಿತರು, ಅದ್ಭುತವಾದಂತ ನಟರು, ಲೆಜೆಂಡ್ಸ್ ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ದ್ವಾರಕೀಶ್ ಸರ್, ಅಭಿನಯ ಶಾರದೆ, ಜಯಂತಿ ಅಮ್ಮ ಹಾಗೂ ಸುಂದರ್ ರಾಜ್. ಜಯಂತಿ ಅಮ್ಮ, ಲವ್ಲಿ ಟು ಹ್ಯಾವ್ ಯು. ಇವರು ಮಜಾ ಟಾಕೀಸಿನ ಎಲ್ಲಾ ಎಪಿಸೋಡ್ಗಳನ್ನ ನೋಡಿದರೆ,
ಆದ್ರೆ ಮಜಾ ಟಾಕೀಸ್ಗೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರೆ ಆನ್ ಸಚ್ ಅ ಬ್ಯೂಟಿಫುಲ್ ಒಕೇಶನ್. ಥ್ಯಾಂಕ್ ಯು ಮಾ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡಬೇಕು, ಅಪ್ಪನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಜನರಿಗೆ ಹೇಳಬೇಕು. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಹಾ, ಮೊದಲನೇದಾಗಿ ದ್ವಾರಕೇಶ್ ಸರ್, ನೀವು ಕಂಡಂತೆ ಲೋಕೇಶ್ ಅವರು, ನಿಮಗೆ ಅವ್ರ ಬಗ್ಗೆ ಇಷ್ಟ ಆದಂತ ಗುಣ, ನೀವು ಯಾವತ್ತೂ ಮರೆಯೋಕ್ಕಾಗದಿರುವಂತಹ ಒಂದು ಸನ್ನಿವೇಶ ಅದಿದ್ರೆ ಹಂಚ್ಕೊಳ್ಳಿ. ಇಷ್ಟವಾಗಿರೋ ಗುಣ ಅನ್ನೋಕ್ಕಿಂತ ಅವನೇ ನನಗಿಷ್ಟ. ನಾನು ಕಂಡಂಥ ಕಲಾವಿದರಲ್ಲಿ ಅತ್ಯಂತ ಉತ್ತಮ ನಟ ಲೋಕೇಶ್. ಇನ್ನೊಂದು, ರಕ್ತದಲ್ಲೇ ಕಲೆ ಇತ್ತು ಅವನಿಗೆ. ಸುಬ್ಬಯ್ಯನಾಯ್ಡುರವರ ಮಗ ಅಂದಮೇಲೆ ಮುಗಿದೋಯ್ತು. ಅಲ್ಲಿಗೆ ಕಲಾ ರಸಿಕ ಅವನು, ಮಹಾ ದೊಡ್ಡ ಕಲಾವಿದ. ಆಮೇಲೆ ನಿಜವಾಗ್ಲೂ ನನ್ನ ಪ್ರಕಾರ ಅವನು ದೊಡ್ಡ ಕಾಮಿಡಿಯನ್ ಆಗ್ಬೇಕಾಗಿತ್ತಯ್ಯ. ಬಹಳ ಹ್ಯೂಮರಸ್ ಫೆಲೋ, ಬಹಳ ತಮಾಷೆ ಮಾಡುವ, ಬಹಳ ಆಕ್ಟಿವ್ ಆಗಿರುವ. ನಾನು ಕಂಡಂತೆ, ನಾನೊಬ್ಬ ಕಲಾವಿದನಾಗಿ ಕಂಡಂತೆ ಭಕ್ತ ಕುಂಬಾರ, ಭಕ್ತ ಕನಕದಾಸ, ಆ ಥರ ಭಕ್ತ ಸಿರಿಯಾಳ, ರಾಜಕುಮಾರ್, ನಟ ಸಾರ್ವಭೌಮ ರಾಜಕುಮಾರ್ ಮಾಡಬೇಕಾಗಿದ್ದಂಥ ಪಾತ್ರ ಅದು ರಾಜ್ಕುಮಾರ್ ಒಬ್ಬರೇ ಮಾಡಕ್ ಸಾಧ್ಯ. ಅದನ್ನ ಮಾಡಿ ಗೆದ್ದವನು ನಮ್ಮ ಲೋಕೇಶ್. ಅಭಿನಯ ಶಾರದೆ ಜಯಂತಿಯಮ್ಮ, ನೀವು ಅಪ್ಪ ಬಹಳ ಒಳ್ಳೆ ಸ್ನೇಹಿತರು. ನಿಮ್ಮ ಅಪ್ಪನ ಒಂದು ಫ್ರೆಂಡ್ಶಿಪ್, ನೀವು ಅವ್ರ ಜೊತೆ ಮಾಡಿದಂತ ಸಿನಿಮಾಗಳ ಒಂದು ಅನುಭವ ದಯವಿಟ್ಟು ನಮ್ಮ ಹತ್ರ ಹಂಚ್ಕೊಳ್ಳಿ. ಫಸ್ಟ್ ಹೇಳ್ಬೇಕು ಅಂದ್ರೆ ಸೃಜಾ, ಈಗ ನೀನು ಚಿಕ್ಕ ಹುಡುಗ, ಈಗಲೂ ಅಷ್ಟೇ ಚಿಕ್ಕ ಹುಡುಗ, ಉದ್ದ ಚಿಕ್ಕ ಹುಡುಗ. ಲೋಕಮಾಮ ಅಂತಾನೆ ನಾನು ಕರಿತಾ ಇದ್ದದ್ದು. ಒಂದೊಂದ್ಸಲ ಲೋಕು 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 ಅಂತ ಬರುತ್ತೆ, ಒಂದೊಂದ್ಸಲ ಕೋಕು ಅಂತಾನು ಕರಿತಾ ಇದ್ದೆ. ನನಗೆ ಮಟನ್ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ. ಅವ್ರು ತುಂಬಾ 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 ಚೆನ್ನಾಗಿ ಮಾಡೋರು. ಹಾಗಾಗಿ ಆ ಮಟನ್ ಎಲ್ಲ ತರಿಸ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ರು. ಮಧ್ಯಾಹ್ನದ ಅಡಿಗೆ ನೋಡ್ಬೇಕು ಸೃಜಾ, ಓ ಗಾಡ್, ಅಷ್ಟು ಒಳ್ಳೆ ಅಡಿಗೆ, ಅಷ್ಟು ಒಳ್ಳೆ ನಮ್ಮ ಬಿರಿಯಾನಿ, ಅದು ಮಟನ್ ಬಿರಿಯಾನಿ. ಎಲ್ಲ ಟೇಬಲ್ ಮೇಲೆ ರೆಡಿ ಆಗ್ಬಿಟ್ಟು ಅಮ್ಮ ಅವ್ರೆ ಊಟ ಮಾಡ್ಬೋದು ಅಂತಂದ್ರು. ಅವನ್ನ ಕರ್ಕೊಂಡ್ಬಂದು ಎಲ್ಲ ಕೂತ್ಕೊಂಡು ಊಟ ಮಾಡಿ ಸಾಯಂಕಾಲದವರೆಗೂ ಕಾಲ ಕಳೀತಾ ಇದ್ವು. ನೀನು ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡೋದು ಕಲ್ತ್ಕೊಂಡ್ಬಿಟ್ಟ. ಮತ್ತೇನಾ, ನೀವು ಇಂಥ ಫ್ರೆಂಡ್ಸ್ನ ಇಟ್ಕೊಳ್ಳಿ, ಗೊತ್ತಾಯ್ತಾ? ಒಳ್ಳೆ ಫ್ರೆಂಡ್ಸ್ನ ಇಟ್ಕೊಳ್ಳಿ, ಯಾರು ಬೇಕಾದ್ರೂ ಸಿಗ್ತಾರೆ. ಹತ್ರ ಆಗೋರು, ನಮ್ಮ ಹೃದಯದಲ್ಲೇ ಇರೋಂಥವ್ರು ಸಿಕ್ಕಲ್ಲ. ಅಂತವ್ರನ್ನ ಗುರ್ತಿಸಿ ನೀವು ಫ್ರೆಂಡ್ ಮಾಡ್ಕೊಂಬಿಡಿ. ಬಿರಿಯಾನಿ ಬಿರಿಯಾನಿ ಯಾರಿಗಾದ್ರೂ ಇಷ್ಟ ಇದ್ರೆ ಬಿರಿಯಾನಿ ಮಾಡು. ಸೂಪರ್. ಇದು ಕೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಸ್ನೇಹಿತರಿಂದಾನೇ ತಿಳ್ಕೊಂಡೆ, ನಿಮ್ ತಂದೆಗೆ ನೀವು ನಾನು ಅಳೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಇಲ್ಲ, ಅದು ಏನಂದ್ರೆ ಹೇಳ್ತೀನಿ. ನಮ್ಮ ತಂದೆಗೆ ಒಂದ್ಸಲಿ ಐ ಥಿಂಕ್ ಲೋ ಬಿ ಪಿ ಆಗ್ಬಿಟ್ಟು ಹಿ ವಾಸ್ ಅಡ್ಮಿಟೆಡ್. ಸೊ ನಾನು ಕಾಲೇಜಲ್ಲಿ ಇದ್ದೆ. ಮನೆಗೆ ಬಂದ ತಕ್ಷಣ, ಮನೆಗೆ ಬಂದೆ ನೋಡಿದ್ರೆ ಹಿ ವಾಸ್ ಹಾಸ್ಪಿಟಲೈಸ್ಡ್ ಅಂತ ಅಂದ್ರು. ಸೊ ಹಾಸ್ಪಿಟಲ್ಗೆ ಹೋಗಿದ್ದೆ, ಹೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಬಟ್ ವೆನ್ ಈ ಗಾಟ್ ಡಿಸ್ಚಾರ್ಜ್, ಮನೆಗೆ ಬಂದು ರೂಮಲ್ಲಿ ಮಲಗಿರ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದೆ ನಾನು. ಸೊ ಅಳ್ತಾ ಇರ್ಬೇಕಾದ್ರೆ ಅವ್ರು ಎಚ್ಚರ ಆದ್ರು. ಎಚ್ಚರ ಆಗಿದ ತಕ್ಷಣ ಈ ಆಸ್ಟ್ ಏನು ಕಳ್ತಿದ್ಯಾ ಅಂತಲ್ಲ, ನೀನ್ ಹಿಂಗಾಗೋಗಿದೆ, ಏನ್ ಮಾಡೋದು? ಸೊ ಐ ಟೋಲ್ಡ್ ಮಿ ಒನ್ ಥಿಂಗ್, ದಡ್ಡ, ನನಗೆ ಮೈ ಹುಷಾರಿಲ್ಲ ಅಂತಂದಾಗ ನೀನ್ ಹತ್ಕೊಂಡು ಕೂತ್ಕೊಂಡ್ರೆ ನನ್ನನ್ನು ಉಳಿಸೋರು ಯಾರು? ಸಪೋಸಿಟ್ಲಿ ದಿಸ್ ಹ್ಯಾಪನ್ಸ್ ಟು ಎನಿಬಡಿ, ಫಸ್ಟ್ ಅವ್ರನ್ನ ಹೆಂಗ್ ಉಳಿಸ್ಬೇಕು ತಿಳ್ಕೊ. ಅವತ್ತು ಹಿ ಆಸ್ಟ್ ಮಿ ಒನ್ ಪ್ರಾಮಿಸ್, ಏನಂದ್ರೆ ಹಿ ಟೋಲ್ಡ್ ಮಿ, ನಾನು ತೀರ್ಕೊಂಡಿದ್ದ ದಿನ ನೀನ್ ಅಳಬಾರ್ದು ಅಂತ ಪ್ರಾಮಿಸ್ ಮಾಡು ಅಂದ್ರು. ನಾನು ಅವತ್ತೇನೋ ಹುಡುಗಾಟಿಗೆಯಲ್ಲಿ ಹೂ ಅಂದ್ಬಿಟ್ಟೆ. ಬಟ್ ನಿಜವಾಗ್ಲೂ ಅವ್ರು ತೀರ್ಕೊಂಡಿದ್ದಿನ ಐ ಸ್ಟಿಲ್ ರಿಮೆಂಬರ್, ಬಿಕಾಸ್ ವಿ ಹ್ಯಾಡ್ ಟು ಡೊನೇಟ್ ಹಿಸ್ ಬಾಡಿ ಟು MS ರಾಮಯ್ಯ. ಸೊ ಅದ್ ಮಾಡ್ಬೇಕಾದ್ರೆ ಇವರೆಲ್ಲ ಮನೆಗೆ ಬಂದಿದ್ರು, ಹಾಲಲ್ಲಿ ನಮ್ಮ ತಂದೆ ಮಲಗಿದ್ರು. ಮಲಗಿರ್ಬೇಕಾದ್ರೆ ನಾನು ನನ್ನ ಟಿವಿ ರೂಮ್ ಅಲ್ಲಿ ಕೂತ್ಕೊಂಡು ಮಜಾ ಟಾಕೀಸ್ ಅಲ್ಲಿ ಹೆಂಗೆ ನಗ್ಸೋದಕ್ಕೆ ಪ್ರಯತ್ನ ಪಡ್ತೀನಿ, ಅದೇ ತರ ಇವ್ರನ್ನೆಲ್ಲ ನಗಿಸ್ತಾ ಇದ್ದೆ. ಎಲ್ಲರೂ ಇದ್ರು ನಮ್ಮ ಸ್ನೇಹಿತರು. ಆಕ್ಚುಲಿ ಜಯಂತಿ ಅಮ್ಮನಿಗೆ ಆವಾಗ ಏನ್ ಅನ್ಸಿತ್ತು ಅಂದ್ರೆ, ಮೋಸ್ಟ್ಲಿ ಶಾಕ್ ಅಲ್ಲಿ ನಾನು ಹುಚ್ಚ ಆಗ್ಬಿಟ್ಟಿದೀನಿ ಅಂತ. ಅವ್ರು ಕೇಳ್ತಾ ಇದ್ರಂತೆ, ಅಯ್ಯೋ ಏನು ಹಿಂಗೆ ಸುಜಾ ಹಿಂಗಾಡ್ತಾ ಇದ್ದಾನೆ, ಅಲ್ಲಿ ಅವ್ರ ತಂದೆ ತೀರೋಗಿದ್ದಾರೆ, ಅಲ್ಲಿ ಮಲಗಿಸಿದಾನೆ, ನೋಡಿದ್ರೆ ಹಿಂಗಾಡ್ತಿದ್ದಾನೆ ಅಂತ. ಬಟ್ ಐ ವಾಂಟೆಡ್ ಟು ಕೀಪ್ ಅಪ್ ದಟ್ ಪ್ರಾಮಿಸ್. MS ರಾಮಯ್ಯ ಕರ್ಕೊಂಡೋಗಿ ನಮ್ಮ ತಂದೆನ ಕೊಟ್ಟು ಥ್ಯಾಂಕ್ ಯು ಬಾಯ್ ಬಾಯ್ ಅಂದ್ಬಿಟ್ಟು ಆಚೆ ಬಂದು ಒಬ್ಬನೇ ಅತ್ತೆ. ಅದು ಬೇರೆ ಪ್ರಶ್ನೆ. ಇದೇನು ಕೇಳ್ತೀನಿ ಅಂದ್ರೆ, ಎಲ್ಲರೂ ಅತ್ತೆ ಹೇಳ್ತಾರೆ, ಅಳದೇ ಇರೋಂತ ಮನುಷ್ಯ ಅಲ್ಲ, ಆದ್ರೆ ನಗ್ದೇ ಇರೋನು ಮನುಷ್ಯನೇ ಅಲ್ಲ. ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಹಾ ಸುಂದರ್ ಮಾಮ, ಹಾ ಹೇಳಿ, ನಿಮ್ಮ ಅಪ್ಪನ ಒಡನಾಟ, ಇನ್ನೊಂದು ಸ್ಪೆಷಾಲಿಟಿ, ನೀವಿಬ್ರು ಮೊದಲನೇ ಸಿನಿಮಾ ಜೊತೆಲಿ ಮಾಡಿದ್ರಿ. ಹೌದು. ಹಾ, ಇನ್ಫ್ಯಾಕ್ಟ್ ನೀನ್ ಹೇಳ್ದಂಗೆ ಭಕ್ತ ಪ್ರಹ್ಲಾದ ಅವರ ಬಾಲನಟನಾಗಿ ಅದು ಮೊದಲನೇ ಮೊದಲನೇ ಸಿನಿಮಾ ಚಿತ್ರ. ಆಗಿದ್ರೆ, ಕಾಡು ಹೌದು. 1973ನೇ ಇಸ್ವಿನಲ್ಲಿ ಅದು ಚಿತ್ರೀಕರಣ ಆಯ್ತು. ಲೋಕು ಮಾಮಾದು ಮೊದಲನೇ ಅಡಲ್ಟ್, ಅಂದ್ರೆ ಅವ್ರು ದೊಡ್ಡವರಾದ್ಮೇಲೆ ಹೌದು. ಅಭಿನಯಿಸಿದ್ದು. ನನ್ನದು ಅದು ಮೊದಲನೇ ಚಿತ್ರ. ಹೌದು. ಇವತ್ತು ಲೋಕು ಮಾಮ ಬದುಕಿದಿದ್ರೆ ಅವ್ರಿಗೆ 70 ತುಂಬ್ತಾ ಇತ್ತು. 1947, ಇವಾಗ 2017, 70 ತುಂಬಿರೋದು.
ಆದ್ರೆ ಈ ಮುಖ ನೋಡ್ತಾ ಇದ್ರೆ ಅವ್ರು ಯಾವತ್ತೂ 20 ಇದ್ದಾರೆ. ಅದು ಬಹುಶಃ ನಾನು ಅನ್ಕೊಂಡಿದ್ದು ಲೋಕು ಮಾಮಾದು ಒಂದು ಗ್ರೇಟ್ನೆಸ್ ಏನಂದ್ರೆ ಅವರೊಂಥರ ಕಲ್ಪವೃಕ್ಷ. ಅವರಲ್ಲಿ ನಟನೆ ಅಥವಾ ಹಾಡುಗಾರಿಕೆ, ಹಾಸ್ಯ ಮತ್ತೆ ಮನುಷ್ಯತ್ವ ಈ ಎಲ್ಲ ಗುಣಗಳ ಸಮ್ಮಿಲನ ಅವರಲ್ಲಿತ್ತು. ನಾನು ಬಹುಶಃ ಅವ್ರನ್ನ ನಾಯಕ ನಟ ಅಂತ ಹೇಳಿದ್ರೆ ಅವರು ಕಾದಂಬರಿ ನಾಯಕ ನಟ. ಭೂತಯ್ಯನ ಮಗ ಅಯ್ಯೋ ಕಾದಂಬರಿ, ಸಂಕ್ರಾಂತಿ ನಾವು ಮಾಡಿದಂತ ಸಿನಿಮಾ ಕಾದಂಬರಿ, ಬ್ಯಾಂಕರ್ ಮಾರ್ಗಯ್ಯ ಕಾದಂಬರಿ, ಆಮೇಲೆ ಅನೇಕ ಅವರು ಮಾಡಿದ ಚಿತ್ರಗಳು. ಯಾಕಂದ್ರೆ ಅವರು ನಾಯಕ ನಟನ ಒಂದು ಯಾವ ರೈಟರ್ ಕಲ್ಪನೆಯಲ್ಲಿ ಇರುತ್ತೆ ಆ ಕಲ್ಪನೆನ ಪರಿಪೂರ್ಣವಾಗಿ ಅದು ಚಿತ್ರೀಕರಣದಲ್ಲಿ ಅಥವಾ ಚಿತ್ರದಲ್ಲಿ ತರುವಂತ ಶಕ್ತಿ ಇದ್ದಿದ್ದು ಏಕೈಕ ನಟ ರಾಜ್ಕುಮಾರ್ ಬಿಟ್ರೆ ಅದು ಲೋಕುಮಾಮ ಅಂದ್ರೆ ತಪ್ಪಾಗ್ಲಾರ್ದು. ನಂತರ ಇನ್ನೊಂದು ಅದ್ಭುತವಾದ ಸೀನ್ ನಿಮ್ಗೆ ಹೇಳಲೇಬೇಕು ಮಿಸ್ಟರ್ ಲೋಕೇಶ್. ಒಂದು ಕೇಳ್ತೀನಿ, ನಿಮ್ ತಂದೆ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ರ, ಒಬ್ಬ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಜೊತೆ ನಿಮ್ ತಂದೆ ಆಕ್ಟ್ ಮಾಡಿದ್ದಾರೆ. ಯಾರದು? ಮುಖ್ಯಮಂತ್ರಿ ಜೊತೆನಾ? ರಾಮಕೃಷ್ಣ ಹೆಗಡೆ. ಇಲ್ಲ, ಎಲ್ಲಿಂದಲೋ ಬಂದವರು ಸಿನಿಮಾನಲ್ಲಿ ಕೆಂಪಾದವೋ ಎಲ್ಲ ಕೆಂಪಾದವೋ ಹಾಡು ನಂತರ ಒಂದು ಸೀನು, ಅಲ್ಲಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ದೇವನೂರು ಮಹಾದೇವ ಅವರು ಬರ್ತಾರೆ ಅಲ್ಲಿಗೆ. ಆ ಸೀನ್ಗೆ ನಿಮ್ಮ ಅಮ್ಮಂಗೂ ಗೊತ್ತಿದೆ, ಆ ಸಿಚುವೇಶನ್ ಬರ್ತಾರೆ. ಅಲ್ಲಿ ನಮ್ ತಂದೆಗೆ ಆಕ್ಟರ್ ಆಗ್ಬೇಕು ಅಂತ ಸಿದ್ದರಾಮಯ್ಯ ಅವ್ರು ಬರ್ತಾರೆ. ಸಿದ್ದರಾಮಯ್ಯ ಅವ್ರು ಕೇಳ್ಬಿಟ್ಟು ಒಂದು ರೋಲ್ ಕೊಡಿ ಈ ಸಿನಿಮಾನಲ್ಲಿ ಅಂತಾರೆ. ಬಂದಲ್ಲಿ ನಮ್ಮ ತಂದೆಯವ್ರು ಹೇಳ್ತಾರೆ, ಇಲ್ಲ ನೀವು ಲಾ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾ ಇರಾ, ಲಾಯರ್ ಆಗಿ ಮುಂದೆ ಒಂದು ರಾಜಕೀಯದ ಭವಿಷ್ಯ ಇದೆ, ಆದ್ರೆ ಇಷ್ಟು ದೂರ ಬಂದಿದ್ದೀರಾ, ಅದಕ್ಕೆ ಒಂದು ಸೀನ್ ಮಾಡ್ಬಿಟ್ಟು ಹೋಗಿ, ಆಕ್ಟಿಂಗ್ ಮಾಡ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು ನಿಮ್ ತಂದೆ ಜೊತೆ ಒಂದು ಸೀನ್ ಮಾಡಿಸ್ತಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ನಿಮ್ ತಂದೆ ಒಂದು ಸೀನ್, ಅದ್ಭುತವಾದ ಒಂದು ಸೀನ್ ಇದೆ. ಎಲ್ಲಿಂದಲೂ ಬಂದ ಗೊತ್ತಿರಲಿಲ್ಲ ಸರ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಚಾರ ಗೊತ್ತಿರಲಿಲ್ಲ. ಅಪ್ಪ, ನಮ್ ಸೆಟ್ ಅವರೆಲ್ಲ ಬಂದ್ರಪ್ಪ, ಬೇಗ 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 ಬನ್ನಿ. ಸೆಟ್ ಬೇಡ, ಇವಾಗ ತಾನೇ ಮಸಾಲೆ ದೋಸೆ ತಿನ್ಕೊಂಬಂದೆ. ನಾನು ಸೆಟ್ ದೋಸೆ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಸೆಟ್ ಬಾಯ್ಸ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ನಮ್ ಸೆಟ್ ಎಲ್ಲ ಏನಾದ್ರು ಬಿರುಕು ಪೆಟ್ಕೊಂಡ್ಬಿಟ್ಟಿದ್ಯಾ, ನೀವು ಡ್ಯಾನ್ಸ್ ಮಾಡಿದ್ರಲ್ಲ, ತೇಪೆ ಹೊಡಕ್ ಬನ್ನಿ ಅಂತಂದೆ. ಏನ್ ದಿಢೀರಂತ ಈ ಅವತಾರ ಹೆಂಗೆ? ನಿಜ, ಇವತ್ತು ಮಜಾ ಟಾಕೀಸ್ ಅಲ್ಲಿ ಇನ್ನು ಲೋಕೇಶ್ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಈ ಸೆಲೆಬ್ರೇಷನ್ ಅಲ್ಲಿ ನಾವುಗಳೆಲ್ಲ ಇಲ್ಲ ಅಂದ್ರೆ ಹೆಂಗೆ? ನಾವು ನಮ್ದೇ ಆದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಪ್ಪ. ವೆರಿ ಗುಡ್, ವೆರಿ ಗುಡ್. ನೋಡಿ ಈಗ ಸುಮ್ಮನೆ ಹಂಗೆ ಎಂಟ್ರಿ ಹೆಂಗ್ ಬರ್ತದೆ ಅಂತ. ಸೂಪರ್ ಸೂಪರ್. ಈ ನಿನ್ನ ಪರ್ಫಾರ್ಮೆನ್ಸ್ಗೆ ನಂದು 2 ಎಕ್ಸ್ಟ್ರಾ ಚಪ್ಪಾಳೆ ಕಣ. ಚಪ್ಪಾಳೆ ನನಗಲ್ಲ, ನನಗ್ ಖಂಡಿತ ಚಪ್ಪಾಳೆ ಬೇಡ. ಲೋಕೇಶ್ ಅಂಕಲ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ. ನಮ್ಮ ಮುತ್ತುಮಣಿ ಕಮಾನ್. ಮುತ್ತ ಸೂಪರ್ ಕಣ. ನೀನು ನಮ್ಮಪ್ಪನ ಸಾಂಗ್ಗೆ ಪರ್ಫಾರ್ಮ್ ಮಾಡ್ದಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು. ಇನ್ನೊಂದು ಬೇಡ. ನೆಕ್ಸ್ಟ್ ನಮ್ಮ ವರಲಕ್ಷ್ಮಿ. ಓಹೋ, ಇವಾಗ ನನಗ್ ಕನ್ಫ್ಯೂಷನ್, ತಮ್ಮಿಬ್ರಲ್ಲಿ ಯಾರ್ಯಾರು ಏನೇನು ಅಂತ. ನಾನು ಕಾಕನ್ ಮಗಳು. ಒಳ್ಳೆ. ನಾನು ಮೋನಿ. ಹಾ, ವೆರಿ ಗುಡ್. ಆಕ್ಚುಲಿ ಏಜ್ ಗೊತ್ತಾಗ್ಬಾರ್ದು ಅಂತ ಕೇಳಿ ಕೇಳಿ ಇವ್ರು ಈ ತರದ ಕ್ಯಾರೆಕ್ಟರ್ಗಳು ಹಾಕೋತಾರೆ. ವೆರಿ ಗುಡ್. ಆಕ್ಚುಲಿ ಇವಾಗ ಮುತ್ತುಮಣಿ ಹಾಕಿರೋದು ಕಾಕನ್ ರೋಲು, ಆಮೇಲೆ ನಮ್ಮ ಒನ್ ಅಂಡ್ ಓನ್ಲಿ ಹಾಕಿರೋದು ಮೊಲ್ಲೆ ರೋಲು, ಅದು ಮೋನಿ ರೋಲು. ಈ ಕಾಕನ್ ಕೋಟೆ ನಾಟಕದ್ದು ಒಂದು ಬಹಳ ಅದ್ಭುತವಾದಂತ ಒಂದು ಕತೆ ಇದೆ. ಏನಂದ್ರೆ ಶ್ರೀನಿವಾಸನ್ ದೇವಸ್ಥಾನದಲ್ಲಿ ತಾಳಿ ಕಟ್ತಾರೆ ಅಪ್ಪ. ಅಲ್ಲಿ ಅದಾಗಿದ ತಕ್ಷಣ, ಮದುವೆ ಆಗಿದ ತಕ್ಷಣ ಏನಂದ್ರೆ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ ಮಾರ್ನಿಂಗ್ ಶೋ ನಾಟಕ, ಸೇಮ್ ಕಾಕನ್ ಕೋಟೆ ನಾಟಕ ನಡೆಯುತ್ತೆ. ಸೊ ಅಲ್ಲಿ ಬೆಳಗ್ಗೆ ಗಂಡ ಹೆಂಡತಿ ಆದವ್ರಿಬ್ರು ಬಂದು ನಾಟಕ ಮಾಡ್ತಾರೆ. ಸೇಮ್ ಡೇ 10 ಗಂಟೆಗೆ ನಾಟಕ ಶುರು. ಆ ನಾಟಕದಲ್ಲಿ ಒಂದು ಬ್ಯೂಟಿ ಏನು ಅಂದ್ರೆ, ಮದುವೆ ಆಗಿದ್ದ ಬೆಳಗ್ಗೆ ಗಂಡ ಹೆಂಡತಿ ಆದವರು ನಾಟಕದಲ್ಲಿ ಅಪ್ಪ ಮಗಳ ಕ್ಯಾರೆಕ್ಟರ್ ಮಾಡ್ತಾರೆ, ಕಾಕ ನಮ್ಮಮ್ಮ ಮೊಲ್ಲೆ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಆ ನಾಟಕ ಮುಗಿದ ಮೇಲೆ ಅಲ್ಲೇ ಅನೌನ್ಸ್ ಮಾಡ್ತಾರೆ, ನಟರಂಗದವರೆಲ್ಲ ಬಂದ್ಬಿಟ್ಟು ಇವತ್ತು ತಂದೆ ಮಗಳು ಪಾರ್ಟ್ ಮಾಡಿದಂತಹ ಲೋಕೇಶ್ ಮತ್ತೆ ಗಿರಿಜಾ ಮದುವೆ ಆಗಿದ್ದಾರೆ ಅಂದ್ಬಿಟ್ಟು ಕಲಾಕ್ಷೇತ್ರದ ವೇದಿಕೆ ಮೇಲೆ ಅವರಿಬ್ಬರು ಮತ್ತೆ ಮದುವೆ ಆಗುತ್ತೆ. ಸೊ ದಟ್ ಇಸ್ ಒನ್ ರಿಮಾರ್ಕಬಲ್ ಥಿಂಗ್, ಬ್ಯೂಟಿಫುಲ್ ಲವ್ ಸ್ಟೋರಿ. ಅದ್ಭುತವಾದಂತಹ ಹಾಡುಗಳನ್ನ ಕೇಳಿದ್ವಿ. ಆದ್ರೆ ಇವತ್ತು ಇಲ್ಲಿ ನಮ್ಮ ದ್ವಾರಕೀಶ್ ಸರ್ ಹಾಗೂ ಅಭಿನಯ ಶಾರದೆ ಜಯಂತಿ ಅಮ್ಮ ಬಂದಿದ್ದಾರೆ. ಸೊ
ಇವರಿಗೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ಒಂದು ಸಣ್ಣ ಟ್ರಿಬ್ಯೂಟ್ ಇದೆ. ಐ ಹೋಪ್ ಯು ಲೈಕ್ ಇಟ್. ರೇಮೋ, ದ್ವಾರಕೇಶಣ್ಣ, ನನ್ನ ಕೈಲಿ ವಯಸ್ಸಾಗೋದು ನಾನೇನ್ ಮಾಡಕ. ನಿಮ್ ಜೊತೆ ಕರೆಕ್ಟ್ ಆಗಿ ಡ್ಯಾನ್ಸ್ ಮಾಡೋದಕ್ಕೆ ಇನ್ನೊಬ್ರು ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಬಂದಿದ್ದಾರೆ. ಯಾರು? ಅಂಡ್ ಈ ಒಂದು ಸ್ಪೆಷಲ್ ಲೊಕೇಶನ್ ನಮ್ಮ ತಂದೆಯ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಇವ್ರಿಲ್ಲ ಅಂದ್ರೆ ಇಟ್ ಈಸ್ ಇನ್ಕಂಪ್ಲೀಟ್. ಪ್ಲೀಸ್ ವೆಲ್ಕಮ್ ಗಿರ್ಜಮ್ಮ. ಟ್ರಿಬ್ಯೂಟ್ ಟು ದ್ವಾರಕೇಶ್ ಸರ್. ಸೊ ಅವ್ರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ನೀವೇ ಕರೆಕ್ಟು. ನಾವಿಬ್ರು ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಡೋಣ. ಬನ್ನಿ, ಇಲ್ಲಿ ನಾವು ನಿಂತ್ಕೊಳ್ಳೋಣ ಬನ್ನಿ. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ, ಕೂತ್ಕೊಳ್ಳಿ. ನೂರಾರು ಪಿಕ್ಚರ್ಗಳಲ್ಲಿ ನಮ್ಮ ತಂದೆ ಅಭಿನಯ ಮಾಡಿದ್ದಾರೆ. ಆದ್ರೆ ಯಾವತ್ತೂ ಅವ್ರು ಹೇಳ್ತಾ ಇದ್ರು ಏನಂದ್ರೆ, ಸಾಕಷ್ಟು ಸಿಚುವೇಶನ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ನಮ್ಮ ತಂದೆಯ ಒಂದು ಕಾಂಬಿನೇಷನ್ ಅಲ್ಲಿ ಸಿನಿಮಾಗಳು ಮಾಡ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವ್ರ ಡೇಟ್ ಇದ್ದಾಗ ಅವ್ರ ಸಿನಿಮಾ ಮ್ಯಾಚ್ ಆಗ್ತಿರಲ್ಲ, ಅವ್ರ ಸಿನಿಮಾ ಬಂದಾಗ ನಮ್ಮ ತಂದೆ ಡೇಟ್ ಇರ್ತಾ ಇರಲ್ಲ. ಈ ತರದ ಬೇರೆ ಬೇರೆ ಕಾರಣಗಳಿಂದ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ತಂದೆ ಆಕ್ಚುಲಿ ಒಳ್ಳೆ ಸ್ನೇಹಿತರು. ಆಮೇಲೆ ನಮ್ಮ ತಾತನ ಕಂಪ್ನಿಯಲ್ಲಿ ಇದ್ದಾಗ ಆ ಒಂದು ವಿಚಾರಗಳನ್ನೆಲ್ಲ ತುಂಬಾ ಹಂಚ್ಕೋತಾ ಇದ್ರು. ಆದ್ರೆ ನಮ್ಮ ತಾತನ ಶತಮಾನೋತ್ಸವ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಆಗ ಅಣ್ಣವ್ರೆ ನೀವೊಂದು ನಾಟಕ ಮಾಡೋಣ ಅಂತ ಹೇಳಿದಾಗ ಅವ್ರು ತುಂಬಾ ಖುಷಿ ಪಟ್ಟು ಆ ನಾಟಕನ ನಮ್ಮ ತಂದೆ ಜೊತೆ ಆಮೇಲೆ ನಮ್ಮ ಅಮ್ಮನ ಜೊತೆ ಆ ನಾಟಕ ಮಾಡಿದ್ರು. ಆ ನಾಟಕದ ಹೆಸರೇ ಭಕ್ತ ಅಂಬರೀಷ ಅಂತ. ಆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಹೇಗಿತ್ತು, 20 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಸೊ ಆ ಒಂದು ಕ್ಲಿಪ್ಪಿಂಗ್ ನಮಗೆ ಸಿಕ್ಕಿದೆ, ನೋಡಿ, ಎಂಜಾಯ್ ಮಾಡಿ. ಪದ್ಮ, ಈ ವಿಚಿತ್ರವನ್ನು ನೋಡಿದೆಯಾ? ಯಾವನು ಇಡೀ ಜಗತ್ತನ್ನೇ ತೂಗುವನೋ ಅವನನ್ನು ಈ ಉಯ್ಯಾಲೆಯು ತೂಗುತ್ತಿರುವುದು. ಸ್ವಾಮಿ, ಇದು ಬರೀ ಉಯ್ಯಾಲೆ ಅಲ್ಲ, ಭಕ್ತ ಜನರ ಬಂಧನವು. ತೂಗುವವನು, ತೂಗಿಸಿಕೊಳ್ಳುವವನು ಅವನೇ ಅಲ್ಲವೇ? ಸತ್ಯ ಸತ್ಯ. ಓಹೋ ಸಹೋದರ, ಬಾ ಬಾ, ಸಮಯಕ್ಕೆ ಸರಿಯಾಗಿಯೇ ಬಂದಿರುವೆ. ಬಾ, ಆ ಪರಮಾತ್ಮನಿಗೆ ನಮಸ್ಕರಿಸಿ. ನಮಸ್ಕಾರ ಸ್ವಾಮಿ ಪರಮಾತ್ಮ, ತಮಗೆ ನಮಸ್ಕಾರ ಅಂದೆ. ಏನ್ ಅಗ್ರಜ, ಅಲ್ಲ ನಿನ್ನ ದೇವರೇನು ಮೂಕನೆ? ಎಷ್ಟು ಮಾತನಾಡಿಸಿದ್ರು ಮಾತನಾಡುವುದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವನು. ಮಾತನಾಡಿಸುವ ರೀತಿಯಲ್ಲಿ? ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು. ಅಲ್ಲ, ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಎದ್ದರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾ ಆರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಅಂದರೆ ನೀನು ಸರ್ವ ಸೃಷ್ಟಿಯು ತತ್ವಗಳ ಆಟ ಎಂದು ನಿನ್ನ ಸಿದ್ಧಾಂತವೇ? ಸರಿ, ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ, ತತ್ವಗಳ ಪೂಜೆ ಎಂದರೆ ತತ್ವಗಳು 5: ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಓಹೋ, ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ ಪರ್ವತ, ವೃಕ್ಷ, ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ. ಜಲತತ್ವದ ಪೂಜೆಯು? ಸಮುದ್ರ, ಮೇಘ, ಬಾವಿ, ಗಂಗಾ, ಯಮುನಾ, ಕಾವೇರಿ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ. ಅಗ್ನಿ ಪೂಜೆಯು? ಅಗ್ನಿಹೋತ್ರ, ಪಂಚಾಗ್ನಿ, ಜ್ವಾಲಾಮುಖಿ, ಸೂರ್ಯ, ಚಂದ್ರಾದಿ ನವಗ್ರಹಗಳ ಪೂಜೆ. ವಾಯುವಿನ ಪೂಜೆ ಹೇಗೆ? ಪ್ರಾಣಾಯಾಮ, ಭೂತ ಪ್ರೇತಗಳ ಮುಖೇನ. ಆಕಾಶದ ಪೂಜೆ? ಪ್ರಾರ್ಥನೆ ಮಾಡುವುದು, ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು. ಈಗ ಅಮ್ಮ ಬಂದಿದ್ದಾರೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಬಹಳ ತೊಂದರೆ ಕೊಟ್ಟು, ಜಗಳ ಆಡಿ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ ನನ್ನ ಜೊತೆ ಬೆಳೆದಂತ ನನ್ನ ಲವ್ಲಿ ಸಿಸ್ಟರ್ ಪೂಜಾ ಕೂಡ ಬಂದಿದ್ದಾಳೆ. ಶಿಲ್ಪಾ ಅವಳ ಹೆಸರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವತ್ತು ಇಷ್ಟು ಜನರ ಮುಂದೆ ಅಪ್ಪನ ಒಂದು ಹುಟ್ಟುಹಬ್ಬದ ಸ್ಪೆಷಲ್ ಎಪಿಸೋಡ್ ಅನ್ನ ನಾವು ಶೇರ್ ಮಾಡ್ಕೊತಾ ಇದೀವಿ. ಸೊ ನಾನೇ ಕೇಳೋದು ಸರಿ ಹೋಗಲ್ಲ, ಬಟ್ ಈ ಒಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ಅಮ್ಮ
ವಾಟ್ ವುಡ್ ಯು ಲೈಕ್ ಟು ಸೇ? ಯಾರ ಬಗ್ಗೆ ಹೇಳ್ಬೇಕು ಸುಜಾ? ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿ. ನಮ್ಮ ಯಜಮಾನ್ರ ಬಗ್ಗೆ ಹೇಳ್ಬೇಕಾ? ಅವ್ರು ಯಾವತ್ತೂ ನನ್ಗೆ ಯಜಮಾನ್ರೇ ಆಗಿರ್ಲಿಲ್ವಲ್ಲ. ಲೋಕೇಶ್ ಅವರು ನಾನು ಯಾವತ್ತೂ ನಾವು ಗಂಡ ಹೆಂಡ್ತಿರು ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಒಂದು ಸ್ವಾತಂತ್ರ್ಯ ಕೊಟ್ಟಿದ್ರು. ಒಂದು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಗೋದು ಕಷ್ಟ. ಅದರಲ್ಲೂ ಈ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ಕೊಂಡು ಒಂದು ಮದುವೆ ಅಂತ ಮಾಡ್ಕೊಂಡು ಒಂದು ಸಂಸಾರಕ್ಕೆ ಹೋದಾಗ ತುಂಬಾ ಜನ ಆ ಸಂಸಾರಕ್ಕೆ ಕಲ್ಲು ಹಾಕೋರೇ ಹೆಚ್ಚು. ಅಂಥದ್ರಲ್ಲಿ ಲೋಕೇಶ್ ಅವರು ನಮ್ಗೆ ಒಳ್ಳೆ ಒಂದು ಸಂಸಾರನ ನನಗೆ ಕೊಟ್ರು, ಮುದ್ದಾದ ಮಕ್ಕಳನ್ನ ಕೊಟ್ರು. ಒಂದು ಹೆಣ್ಣಿಗೆ ಏನು ಗೌರವ ಸಲ್ಲಬೇಕು, ಹೆಂಡತಿ ಅಂತ ಮಾತ್ರ ಅಲ್ಲ, ಎಲ್ಲ ಹೆಂಗಸರಿಗೂ ಎಲ್ಲ ಹೆಣ್ಣುಗಳಿಗೂ ಅವರು ಗೌರವ ಕೊಡ್ತಾ ಇದ್ರು. ಅದು ನನಗೆ ಅವರಲ್ಲಿ ಬಹಳ ಇಷ್ಟವಾದಂಥ ಒಳ್ಳೆ ಗುಣ. ಅದು ಸರಳ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನಮ್ಗೆ ಕಲಿಸಿದವರು ಲೋಕೇಶ್ ಅವರೇ. ಮತ್ತೆ ಇನ್ನೊಂದು, ಕೇವಲ ಒಬ್ಬ ದೇವರಾಗೋದು ಬಹಳ ಸುಲಭ, ಆದ್ರೆ ಕೇವಲ ಮನುಷ್ಯ ಆಗೋದು ಬಹಳ ಕಷ್ಟ. ಕೇವಲ ಮನುಷ್ಯ ಆಗಿ ಬದುಕಿದಂಥವ್ರು ನನ್ನ ಲೋಕೇಶ್. ನಮ್ಮಮ್ಮ ಹೇಳ್ದಾಗೆ ಒಬ್ಬ ಗಂಡು ಹೆಣ್ಣು ಮದುವೆ ಆದ್ರೆ ಏನು, ಇವಾಗ ನೀನ್ ನನ್ನವಳು, ನೀನ್ ನನ್ನವನು ಅನ್ನೋ ಒಂದು ಆ ಪೊಸೆಸಿವ್ನೆಸ್ ಬಂದ್ಬಿಡುತ್ತೆ. ಆದ್ರೆ ನನ್ನ ತಂದೆ ತಾಯಿಯಲ್ಲಿ ನಾನು ಯಾವತ್ತೂ ಅದನ್ನ ಕಂಡಿರ್ಲಿಲ್ಲ. ನನ್ನ ತಾಯಿನೇ ಆಗಿರ್ಬೋದು, ನನ್ನ ತಂದೆನೇ ಆಗಿರ್ಬೋದು, ನಮ್ಮ ಅಮ್ಮ ಯಾವಾಗ್ಲೂ ಡ್ರೆಸ್ ಮಾಡ್ಕೊಂಡು ಹೇಳೋರು, ಲೋಕು ನಾ ಹೇಗ್ ಕಾಣ್ತಾ ಇದ್ದೀನ್ರಿ ಅಂತಂದ್ರೆ ಅನ್ನೋರು ನಮ್ಮಪ್ಪ. ಅಂಡ್ ಯಾರಾದ್ರೂ ಬಂದು ನನ್ನನ್ನು ಪ್ರಪೋಸ್ ಮಾಡಿದ್ರೆ ಅಂತಂದ್ರೆ ನಮ್ಮಪ್ಪ ಅನ್ನೋರು, ಅದು ಅವ್ನ ಹಣೆ ಬರ ಅಮ್ಮ, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್, ಆ ಥರ ಒಂದು ಟ್ರಸ್ಟ್ ನೋಡಿ ನಾವಿಬ್ರು ಬೆಳೆದಂಥವ್ರು. ಒಬ್ಬ ಹೆಣ್ಣಿಗೆ ಏನೆಲ್ಲ ಎಂಥ ರೆಸ್ಪೆಕ್ಟ್ ಕೊಡಬೇಕು, ಆ್ಯಂಡ್ ಯಾವತ್ತೂ ನೀನು ಒಬ್ಬ ಹೆಣ್ಣು ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ನನ್ನ ತಂದೆ ತಾಯಿ ಇಬ್ರು ಹೇಳಿದ್ದಿಲ್ವೇ ಇಲ್ಲ. ನಮ್ಮಪ್ಪ ಅಂತೂ ನನ್ನನ್ನು ಅಷ್ಟು ಒಬ್ಬ ಗಂಡು ಮಗು ಥರನೇ ಬೆಳೆಸೋರು. ಆ್ಯಂಡ್ ಆಸ್ ಅ ಫಾದರ್ ಹಿ ಈಸ್ ಸ್ಟಿಲ್ ಅವರ್ ಸ್ಟ್ರೆಂತ್ ಆ್ಯಂಡ್ ಪಿಲ್ಲರ್. ಆ್ಯಂಡ್ ಈಗ್ಲೂ ಸೃಜನ್ನ ಮತ್ತೆ ನನ್ನ ಏಳ್ಗೆನ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಇಂದಾನೇ ಇವತ್ತು ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯ ಅಂತ ನಾನು ನಂಬ್ಕೊಂಡಿದ್ದೀನಿ. ಇವತ್ತು ನನ್ನ ತಂದೆ ಲೋಕೇಶ್ ಅವರ ಹುಟ್ಟುಹಬ್ಬದ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ವಿ. ಅವ್ರ ಜೊತೆ ಕೆಲಸ ಮಾಡಿದಂಥ ನವರಸ ನಾಯಕ ಜಗ್ಗೇಶ್ ಹಾಗೂ ರಮೇಶ್ ಅರವಿಂದ್ ಅವರು ನನ್ನ ತಂದೆ ಬಗ್ಗೆ ಏನು ಹೇಳ್ತಾರೆ ನೀವೇ ನೋಡಿ. ನಾನು ನೋಡಿದಂಥ ಮೊದಲನೇ ಕನ್ನಡ ಚಿತ್ರ ಭೂತೇನ ಮಗ ಇವು. ಹಾಗಾಗಿ ನನಗೆ ಪರಿಚಯ ಆದಂಥ ಮೊದಲನೇ ನಟರು, ಕನ್ನಡದ ನಟರು ಅಂದರೆ ವಿಷ್ಣುವರ್ಧನ್ ಅವರು ಒಂದು ಕಡೆ, ಲೋಕೇಶ್ ಅವರು ಇನ್ನೊಂದು ಕಡೆ. ಆ ಲೋಕೇಶ್ ಅವರು ಆ ಗೆಟಪ್ಪು, ಆ ಕಪ್ಪು ಛತ್ರಿ ನನ್ನ ಮರೆಯೋಕ್ಕೆ ಆಗಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶಗಳು ನನಗೆ ಸಿಕ್ತು. ಮುಂಗಾರಿನ ಮಿಂಚುವಲ್ಲಿ ಆ ಡಿಂಕಿ ಪಟಾರ್ ಸೀನ್ಗಳಿರ್ಬೋದು. ನಂತರ ಭೂಮಿ ತಾಯಿ ಚೊಚ್ಚಲ ಮಗ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ರೀ. ಅದು ಲೋಕೇಶ್ ಅವರ ಕೊನೆಯ ದಿನಗಳು. ಅವ್ರ ಆರೋಗ್ಯ ತುಂಬ ಕೆಟ್ಟೋಗಿತ್ತು. ನಾವಿಬ್ರು ಶೂಟ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಗಾಳಿ ಬೀಸ್ತಾ ಇದೆ. ಅವ್ರೊಂದು ಪಂಚೆ ಹಾಕೊಂಡಿದ್ರು. ಆ ಪಂಚೆ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದಟ್. ಹಾರ್ತಾ ಇದೆ. ಸಾರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ. ಆದರೂ ಆ ಬಿಳಿ ಗಡ್ಡ ಇಟ್ಕೊಂಡು ಅವ್ರು ನಿಂತ್ಕೊಂಡು ಆ ಡಯಲಾಗ್ನ ಹೇಳಿ ಮುಗಿಸಿ ಡೈರೆಕ್ಟರ್ ಕಟ್ ಅಂದ್ರು, ಸಾರ್ ಹಂಗೆ ಕೆಳಗೆ ಬಿದ್ರು. ಹಾಗೆ ನನ್ನ ತಲೆಯಲ್ಲಿದೆ ಅದು. ಅಂದರೆ ಆ ನಟನಿಗೆ ಇದ್ದಿದ್ದ ಕಮಿಟ್ಮೆಂಟು. ಅವ್ರ ದೇಹ ಒಪ್ತಾ ಇಲ್ಲ, ಆದರೂ ಅವರು ಆ ಮನಸ್ಸಲ್ಲಿ ಇದ್ದಂಥ ನಟ ಡಯಲಾಗ್ನ ಮುಗಿಸಿ ಆಮೇಲೆ ಕೆಳಗೆ ಬಿದ್ದಿದ್ದು ನೆನಪಿದೆ ನನಗೆ. ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ, ನಾವೆಲ್ಲ ನಟರಾಗಿದ್ದೀವಿ ಅಂದರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಲೋಕೇಶ್ ಅವರ ತಂದೆ ಸುಬ್ಬಯ್ಯ ನಾಯ್ಡು ಅವರ ಶ್ರಮ, ಅವರ ಸ್ನೇಹಿತ ನಾಗೇಂದ್ರ ರಾಯರ ಶ್ರಮ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಇಷ್ಟು ಜೀವಂತವಾಗಿರುವಂಥದ್ದು. ತದನಂತರ ಇವತ್ತು ನಮ್ಮೆಲ್ಲರ ಶ್ರೇಷ್ಠ ಕಲಾವಿದರಂಥ ರಾಜ್ಕುಮಾರ್ ಅವರು ಕೂಡ ಅವರ ಕ್ಯಾಂಪಿಂದ ಬಂದಂಥವ್ರು. ಲೋಕೇಶ್ ಅಣ್ಣವರೇ, ನೀವು ದೈಹಿಕವಾಗಿ ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಮಾನಸಿಕವಾಗಿ ನೀವು ಯಾವತ್ತೂ ನಮ್ಮ ಜೊತೆ, ಕನ್ನಡಿಗರ ಜೊತೆ ನಿರಂತರವಾಗಿರ್ತೀರಿ. ಇದೇ ಕಲಾವಿದರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಶ್ರೀಮತಿಯವರ ಮೇಲೆ, ನಿಮ್ಮ ಮುದ್ದಾದ ಮಗನ ಮೇಲೆ, ಮಗಳ ಮೇಲೆ ನಿರಂತರವಾಗಿರಲಿ. ನಿಮ್ಮ ತಂದೆಯವರು ಹಾಕ್ಕೊಟ್ಟಂಥ ಈ ಒಂದು ವಂಶವಾಹಿನಿ ನೂರಾರು ಕಾಲ ಸಂತೋಷವಾಗಿ ಬಾಳಲಿ ಅಂತ ಶುಭ ಹಾರೈಸ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನನ್ನ ಪ್ರೀತಿ ಅಣ್ಣ ಲೋಕೇಶ್. ಇವತ್ತು ನಮ್ಮ ಜೊತೆ ಇನ್ನೊಬ್ಬ ಬಹಳ ಮುಖ್ಯವಾದಂಥ ವ್ಯಕ್ತಿ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಕನ್ನಡ ಚಿತ್ರರಂಗದ ಬಹಳ ಹಿರಿಯ ಸ್ಟಿಲ್ ಫೋಟೋಗ್ರಾಫರು, ಅದ್ಭುತವಾದಂಥ ಒಬ್ಬ ವ್ಯಕ್ತಿ, ಪ್ರಗತಿ ಅಶ್ವಥ್ ನಾರಾಯಣ ಅವರು. ದಯವಿಟ್ಟು ಅವ್ರನ್ನ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರಮಾಡ್ಕೋಬೇಕು.
ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ಸ್ ಸೋ ಬ್ಯೂಟಿಫುಲ್. ಅಶ್ವಥ್ ನಾರಾಯಣ್ ಸರ್ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಮೋರ್ ದೆನ್ 40 years ಹೀಸ್ ಬೀನ್ ಇನ್ ದ ಇಂಡಸ್ಟ್ರಿ. 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಇವರು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಹಾಗೆ 2 ಲಕ್ಷಕ್ಕೂ ಫಿಲ್ಮ್ ನೆಗೆಟಿವ್ಸ್ ಇನ್ನೂ ಇವ್ರ ಹತ್ರ ಇದೆ. ಸೊ ಇಟ್ ಇಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ ಒಂದು ಸರ್ವಿಸ್ ಈ ನಮ್ಮ ಒಂದು ಇಂಡಸ್ಟ್ರಿಗೆ ಎಷ್ಟು ದೊಡ್ಡದು ಅಂತ. ಅಶ್ವಥ್ ಸರ್, ನಿಮ್ಮ ಹತ್ರ ಒಂದು ಕೇಳಬೇಕು. ಅವಾಗಿನ ಟೈಮಲ್ಲಿ ಆ ಡೇ ವಿತ್ ಅ ಸ್ಟಾರ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ರು. ನೀವು ಒಂದು ಇಡೀ ದಿನ ನಮ್ಮ ತಂದೆ ಜೊತೆ ಕಳೆದಿರ್ತೀರಾ. ಆ ಒಂದು ಅನುಭವ ಹೇಗಿತ್ತು, ನೀವು ಕಂಡಂತ ಲೋಕೇಶ್ ಹೇಗೆ? ಅವಾಗ ಇದರಲ್ಲಿ ಶಿವಾಜಿನಗರದಲ್ಲಿ ಇದ್ರು ಅವ್ರ ಮನೆ, ಹಳೆಯ ಮನೆ. ಅದರಲ್ಲಿ ಒಂದ್ ದಿವಸ ಅದೇ ಮೇನಕಾ ಅಂತ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಗೆ ಒಂದು ಫೋಟೋಸ್, ಸ್ಪೆಷಲ್ ಫೋಟೋ ಫೀಚರ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದ್ ದಿವಸ ಅವ್ರ ಮನೆಗೆ ಹೋಗಿ ಇವರು ಅವಾಗ ಗಿರಿಜಮ್ಮ ಅವರು ಚೌಕ ಬರಾಡೋದು, ಆಮೇಲೆ ಸಿತಾರ್ ಬಾರಿಸೋದು, ಆಮೇಲೆ ಅವರು ಸ್ಕೂಟರ್ನಲ್ಲೇ ಬಂದ್ಬಿಟ್ರು. ಆ ರೋಡಲ್ಲೆಲ್ಲ ಅಲ್ಲೆಲ್ಲ ಫೋಟೋಸ್ ತೆಗ್ದಿದ್ದೀನಿ. ಅವ್ರ ಜೊತೆ ನಾನು ಒಂದು 15-20 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಭೂಲೋಕದಲ್ಲಿ ಯಮರಾಜ ಇದೇ ಸ್ಟುಡಿಯೋದಲ್ಲೇ ಶೂಟಿಂಗು. ಈ ಗೇಟ್ ಆಚೆ ಶೂಟಿಂಗ್ ಮಾಡ್ತೇನೆ ನೈಟು. ಅದರಲ್ಲಿ ಯಮ ಇದ್ರ ಮೇಲೆ ಕೂತ್ಕೊಂಡು ಬರ್ತಾನೆ ಕೋಣ, ಮುಂದ್ಗಡೆ ಇವರು ಎಂ ಪಿ ಶಂಕರ್. ಅದು ಕೋಣ ಚೆನ್ನಾಗಿರೋದು. ಈ ಎಂ ಪಿ ಶಂಕರ್ ಬಂತು ಅಂದ್ರೆ ಗಾಬರಿ ಆಗ್ಬಿಡೋದು, ಯಾಕಂದ್ರೆ ಅವ್ರ ಕಾಸ್ಟ್ಯೂಮ್ ಆ ಥರ ಇತ್ತಲ್ಲ, ಅದು ನೋಡ್ಬಿಟ್ಟು ಗಾಬರಿ ಆಗ್ಬಿಡೋದು. ಆಮೇಲೆ ಅವ್ರು ಒಂದು ಐಡಿಯಾ ಕೊಟ್ಟರು ಲೋಕೇಶ್ ಅವರು, ಅದಕ್ಕೆ ಕಣ್ಣು ಮುಂದೆ ಎಲ್ಲ ಕವರ್ ಆಗಿ ನಿಂತ್ಬಿಡಿ, ಫಸ್ಟ್ ಹಿಂದ್ಗಡೆ ಹತ್ತಿಸ್ಬಿಡಿ ಎಂ ಪಿ ಶಂಕರ್ನ, ಆಮೇಲೆ ನಾನು ಹತ್ಬಿಡ್ತೀನಿ ಅಂತ. ಸರಿ, ಈ ಕೋಣಕ್ಕೆ ನಾವು ಎಲ್ಲ ಕವರ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ವಿ. ಇವ್ರು ಎಂ ಪಿ ಶಂಕರ್ನ ಹತ್ತಿಸ್ಬಿಡ್ವಿ ಮೇಲೆ, ಆಮೇಲೆ ಲೋಕೇಶ್ ಹತ್ತೂರು. ಆ ರೀತಿ ಇದೆ. ಈ ಗೇಟ್ ಆಚೆ ಶೂಟಿಂಗ್ ಮಾಡಿದ್ವಿ. ಸೂಪರ್ ಸರ್. ಕನ್ನಡ ಚಿತ್ರರಂಗದ ಬಗ್ಗೆ ನೀವು ಮಾಡ್ತಿರುವಂತ ಒಂದು ಡಾಕ್ಯುಮೆಂಟೇಶನ್ ಇದೆ, ವಿಚ್ ಇಸ್ ಫೆನಾಮಿನಲ್. ಇವತ್ತು ನನ್ನ ತಂದೆಯ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬಂದ್ರಿ, ನಿಮ್ಮ ಒಂದು ಬ್ಯೂಟಿಫುಲ್ ಫೋಟೋಗ್ರಾಫ್ಸ್ ನ ತಂದ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ವಂಡರ್ಫುಲ್ ಫೋಟೋಗ್ರಾಫ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಥ್ಯಾಂಕ್ ಯು ಸರ್. ನನ್ನ ತಂದೆಗೆ ಬಹಳ ಒಂದು ದೊಡ್ಡ ಆಸೆ ಇದ್ದಿದ್ದು ಏನಂದ್ರೆ, ಅವ್ರು ತೀರ್ಕೊಂಡ್ಮೇಲೆ ಅವರ ದೇಹವನ್ನ ದಾನ ಮಾಡಬೇಕು ಅಂತ. ಆಗ ನಮಗೆ ಸಹಾಯ ಮಾಡಿದವರು ಅಂದ್ರೆ ಆ ಬಾಡಿ ಡೊನೇಷನ್ ಬಗ್ಗೆ ಹೇಳಿ ಈ ರೀತಿ ಮಾಡಬೇಕು ಅಂತೆಲ್ಲ ಹೇಳಿದವರು MS ರಾಮಯ್ಯ ಹಾಸ್ಪಿಟಲಿನ PR ಅವರು ಪ್ರಕಾಶ್ ಅವರು ಬಂದಿದ್ದಾರೆ. ದಯವಿಟ್ಟು ಬರಬೇಕು ಸರ್. ಸರ್, ಬಾಡಿ ಡೊನೇಷನ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ನಮ್ಮ ಜನರಿಗೆ ಅವೇರ್ನೆಸ್. ಒಂದು ಆಶ್ಚರ್ಯ ಅಂದ್ರೆ ಸೃಜನ್ ಅವ್ರ ಬಗ್ಗೆ, ಲೋಕೇಶ್ ಅವರ ದೇಹ ಅಂತ್ಯ ಆದ್ಮೇಲೆ ನಮ್ಮ ರಾಮಯ್ಯ ಹಾಸ್ಪಿಟ್ಲ್ ಸುಮಾರು 11:30-12 ಗಂಟೆಗೆ ನಮ್ಮ ಆಸ್ಪತ್ರೆಗೆ ಬಂದ ತಕ್ಷಣ ಅಂದ್ರು ನಾನು ನೋಡೋಣ ಅಂತ ಹೋದೆ. ಪಾಪ ಇನ್ನು ಎಷ್ಟು ದುಃಖದಿಂದ ಇರ್ತಾರೋ ಸೃಜನ್ನು, ನಾನು ಸಮಾಧಾನ ಮಾಡಬೇಕು ಅಂತ ನೋಡಿದ್ರೆ ಇವರೇನಾ ಸೃಜನ್ ಅನ್ನೋಷ್ಟು ಆಶ್ಚರ್ಯ ಆಗೋಯ್ತು ನನಗೆ. ಎಷ್ಟು ಧೀಮಂತತನ, ಧೈರ್ಯ. ಆಮೇಲೆ ನಾನು ಬಂದ ತಕ್ಷಣ ಅವ್ರು ಇಷ್ಟೇ ಹೇಳಿದ್ದು, ನಾನು ಥ್ಯಾಂಕ್ಸ್ ಹೇಳೋಣ ಅಂತ ಬರ್ತಾ ಇದ್ದೀನಿ ಸರ್, ನಾವೇ ನಮ್ಮ ಮನೆಯವರೆಲ್ಲ ದೇಹದಾನ ಮಾಡ್ಬಿಡ್ತೀವಿ, ಅಪ್ಲಿಕೇಶನ್ ಬೇಕು ಅಂತ. ನನ್ಗೆ ಆಶ್ಚರ್ಯ ಆಯ್ತು. ನಾನು ತಬ್ಕೊಂಡು ಹೇಳ್ದೆ, ನೀವಿನ್ನೂ ಚಿಕ್ಕ ಹುಡುಗನಪ್ಪ, ಈಗಲೇ ಬೇಡ, ಅದು ಆಮೇಲೆ ಮಾತಾಡೋಣ, ಫಸ್ಟ್ ಈ ಕೆಲಸ ಆಗ್ಲಿ ಅಂತ. ಹಾಗಾಗಿ ನನಗೆ ಸೃಜನ್ ಬಗ್ಗೆ ಅಂತೂ ತುಂಬಾ ಹೆಮ್ಮೆ ಇದೆ, ನಿಮ್ಗಳ ಬಗ್ಗೆನೂ ಅಷ್ಟೇ. ಒಟ್ನಲ್ಲಿ ಲೋಕೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರೂ ಮರೆಯಕ್ಕಾಗಲ್ಲ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳ ಪರವಾಗಿ, ವೈದ್ಯಕೀಯ ಕ್ಷೇತ್ರದ ಪರವಾಗಿ ನಿಮ್ಮ ಲೋಕೇಶ್ ಕುಟುಂಬಕ್ಕೆ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನ್ ಕಂಡ ಹಾಗೆ ನಮ್ಮ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ 31 ಜನ ಮಾತ್ರ ರಿಜಿಸ್ಟರ್ ಮಾಡಿದ್ರು. ಲೋಕೇಶ್ ಅವರು ದೇಹದಾನ ಮಾಡಿದ ಆಮೇಲಿಂದ ಶುರುವಾಯ್ತು ನೋಡಿ, ನಮ್ಗೆ ಅಪ್ಲಿಕೇಶನ್ ಬೇಕಾದು, ಹೇಗೆ ರಿಜಿಸ್ಟರ್ ಮಾಡೋದು, ಹೇಗೆ ನೋಂದಣಿ ಮಾಡೋದು ಅಂತ. ಇವತ್ತಿನ ದಿವಸ ಸುಮಾರು 5,000 ಜನ ಅವರ ಹೆಸರುಗಳನ್ನ ದೇಹದಾನ ಮಾಡ್ತೀವಿ ಅಂತ ನೋಂದಣಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಈಗ ನಮ್ಮ ಆಡಿಯನ್ಸ್ ಇಂದ 2 ಬಹಳ ಸ್ಪೆಷಲ್ ರಿಕ್ವೆಸ್ಟ್ ಇದೆ. ಅದು ಅಗೇನ್ ನಮ್ಮ ತಂದೆಯವರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡು ಕೇಳಿದ್ರು. ಸೊ ನಮ್ಮ ತಂದೆ ನಿಮ್ಗೆ ಗೊತ್ತಿರೋ ಹಾಗೆ ಕಣ್ಣು ದಾನ ಮಾಡಿದ್ರು. ಅವ್ರು ತೀರ್ಕೊಂಡಿದ್ದು ಒಂದು 2ನೇ ದಿನಕ್ಕೆ ಇಬ್ಬರಿಗೆ ಕಣ್ಣು ಬಂತು, ದೇಹದಾನ ಮಾಡಿದ್ರು. ಆದ್ರೆ ನಾವು ಮರಿಬಾರ್ದು ಗಾನಯೋಗಿ ಪಂಚಾಕ್ಷರ ಗವಾಯಿ. ಆ ಒಂದು ಸಿನಿಮಾದಲ್ಲಿ ಅವ್ರು ಮಾಡಿದಂತ ಒಂದು ಅಭಿನಯ ಇವತ್ತಿಗೂ ನನಗೆ ಮೋಸ್ಟ್ ಫೇವ್ರೇಟ್. ಬಟ್ ಆ ವ್ಯಕ್ತಿ ಮಾಡಿರುವಂತಹ ಒಂದು ಸಾಧನೆ, ಗವಾಯಿಗಳು ಮಾಡಿರುವಂತಹ ಒಂದು ಸಾಧನೆ ಅಪಾರವಾದದ್ದು. ಎನಿ ಡಿಸೆಬಿಲಿಟಿ ಇಸ್ ನಾಟ್ ಅ ಡಿಸೆಬಿಲಿಟಿ, ಇಟ್ ಇಸ್ ಅ ಮೇಜರ್ ಎಬಿಲಿಟಿ ಅಂತ ತೋರಿಸ್ಕೊಟ್ಟವರು. ಸೊ ಇವತ್ತು ಬಹಳ ಸ್ಪೆಷಲ್ ವ್ಯಕ್ತಿಗಳು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಇಲ್ಲಿ ಬಂದು ನಮ್ಮ ತಂದೆಯವರಿಗೆ ಹಾಡನ್ನ ಹಾಡಬೇಕು ಅಂತ ಇದ್ದಾರೆ. ದಯವಿಟ್ಟು ಬನ್ನಿ, ಮಾಡ್ತಾರೆ.
ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ ನೀನಿಟ್ಟ ಕಾಯ. ನೀನಿಟ್ಟ ಕಾಯ ನಿನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣಿನೆ. ಮಾಳಿಗೆ ಕೊಟ್ಟರು ಮರದಡಿಗೆ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕೆ ಸಾರಂಗ ಮನಕೆ, ನೂರಾರು ಬಯಕೆ ಮುಂದಿಟ್ಟು ರಮಿಸೋದು ನಾ ಕಾಣೆನೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಸುಬ್ರಹ್ಮಣ್ಯ ಅವರು ನಮ್ಮ ಮಜಾ ಟಾಕೀಸಿನ ಆರ್ಟಿಸ್ಟ್ಗಳನ್ನ ಅನುಕರಣೆ ಮಾಡ್ತಾರಂತೆ, ಹೌದಾ? ಎಸ್ ಸರ್, ಖಂಡಿತ. ಯಾರ್ಯಾರ್ದು? ಫಸ್ಟ್ ಆಫ್ ಆಲ್ ನಿಮ್ದು. ನಂದ? ಎಸ್ ಮಾಡಿ ಮತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಹಾಯ್ ಆಡಿಯನ್ಸ್, ಆರ್ ಯು ಮಿಸ್ಟರ್ ಲಂಕೇಶ್? ಸೂಪರ್ ಮಿಸ್ಟರ್ ಲೋಕೇಶ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ಎ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಗುಂಡುಮಮ್ಮ. ಗುಂಡುಮವ. ಅಳಿ ಅಂದ್ರೆ ಇವತ್ತು ಲೋಕೇಶ್ ಸರ್ ಬರ್ತ್ಡೇ ಇದೆ, ಒಂದೇ ಒಂದು ಪೆಗ್ಗು ಕೊಡ್ರೆ ಮಜಾ ಟಾಕೀಸ್ ಪಿಕ್ಕರು. ಸೂಪರ್. ಓಕೆ, ನಿಮ್ಮ ಟ್ರಸ್ಟಿನ ಹೆಸರೇನಂದ್ರಿ? ಮಾರ್ಗಜ್ಯೋತಿ ಅಂಧರ ಕ್ಷೇಮ ಟ್ರಸ್ಟ್. ಓಕೆ, ಇವತ್ತು ನಮ್ಮ ತಂದೆಯ ಹುಟ್ಟುಹಬ್ಬದ ಸ್ಪೆಷಲ್ ಅಲ್ಲಿ ಬಂದಿದ್ದೀರಾ. ಸೊ ನಮ್ಮ ಮಜಾ ಟಾಕೀಸಿನ ಪರವಾಗಿ ನಿಮ್ಮ ಒಂದು ಸಂಸ್ಥೆಗೆ ಒಂದು 25,000 ರೂಪಾಯಿ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸರ್, ನಿಮ್ಮ ಕೈಯಾರೆ ದಯವಿಟ್ಟು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಮೆಮೊರೀಸ್ ಬಗ್ಗೆ ಮಾತಾಡಿದ್ವಿ, ಹಾಡುಗಳನ್ನ ಕೇಳಿದ್ವಿ, ಡಾನ್ಸ್ ಅನ್ನ ನೋಡಿದ್ವಿ ಎಲ್ಲ. ಈಗ ಎರಡು ಬಹಳ ಮುಖ್ಯವಾದಂತ ಚಿತ್ರದ ಬಗ್ಗೆ ಮಾತಾಡಬೇಕು. ದ್ವಾರಕೀಶಣ್ಣ, ನಿಮ್ಮ ಮಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿರುವಂತ ಒಂದು ಚಿತ್ರ ಆಕೆ ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ, ಬಹಳ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ನೀವ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕೆ ಒಂದು ವಿನೂತನವಾದ ಚಿತ್ರ. ಲಂಡನ್ನಲ್ಲಿ ಪೂರ ಚಿತ್ರದ ಚಿತ್ರೀಕರಣವನ್ನು ಲಂಡನ್ನಲ್ಲಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕೂಡ ಲಂಡನ್ ಅವರೇ. ಆಕೆ ಒಂದು ವಿಭಿನ್ನವಾಗಿ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಕನ್ನಡ ಜನಗಳೆಲ್ಲ ಅದನ್ನು ನೋಡಿ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಅಣ್ಣ, ಖಂಡಿತ, ಅಬ್ಸಲ್ಯೂಟ್ಲಿ. ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ಒಂದು ಸಿನಿಮಾ. ಸೊ ನಮ್ಮ ಇಡೀ ತಂಡದ ಪರವಾಗಿ ಹಾಗೂ ಪ್ರೇಕ್ಷಕರ ಪರವಾಗಿ ತಮಗೆ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫಿಲ್ಮ್ ಆಕೆ. ಈಗ 200ನೇ ಸಿನಿಮಾದ ಸೆಲೆಬ್ರೇಷನ್. ಸುಂದರ್ ಮಾಮ, ಲಿಫ್ಟ್ ಮ್ಯಾನ್, ಈ ಲಿಫ್ಟ್ ಮ್ಯಾನಿನ ಬಗ್ಗೆ ಏನ್ ಹೇಳ್ತೀರಾ? ಈ ಲಿಫ್ಟ್ ಮ್ಯಾನ್ ಅನ್ನೋದು ಒಂದು ಕಾದಂಬರಿ ಆಧಾರಿತ ಚಿತ್ರ, ಮತ್ತೆ ಎರಡನೇದು ನೈಜ ಘಟನೆ. ಇದೊಂದು ನಿಜವಾಗಿ ನಡೆದಂತ ಒಂದು ಇದು 20 ವರ್ಷಗಳ ಸೇವೆಯನ್ನು ಮಾಡಿದಂತ ಒಬ್ಬ ಲಿಫ್ಟ್ ಆಪರೇಟರ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಬ್ಬ ಸಾಮಾನ್ಯನಾದ ಒಬ್ಬ ಪೊಲಿಟಿಷಿಯನ್ ಅಂತ ಕರೆಯೋಕೆ ಮುಂಚೆ ಒಬ್ಬ ಪುಡಾರಿ ಒಬ್ಬ CM ಆಗ್ತಾನೆ, ಒಬ್ಬ ಅಸಾಧಾರಣವಾದಂತ ಒಬ್ಬ ವ್ಯಾಪಾರಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಈ ರೀತಿಯಾದ ಏರಿಳಿತಗಳನ್ನ ನೋಡ್ತಾ ಹೋಗ್ತಾನೆ. ಆದ್ರೆ ಅವನ ಜೀವನದಲ್ಲೇ ಸಾಕಷ್ಟು ಬದಲಾವಣೆಗಳಾಗತ್ತೆ, ಅದನ್ನ ಅವನು ಗಮನಿಸೋದೇ ಇಲ್ಲ. ಅವನು 20 ವರ್ಷ ಯಾವ ಇನ್ಕ್ರಿಮೆಂಟ್ ಇರೋದಿಲ್ಲ ಅವನಿಗೆ. ಯಾವುದನ್ನು ಬಯಸದೇ ಇಂಥದ್ದು ಒಬ್ಬ ವ್ಯಕ್ತಿ ರಿಟೈರ್ಮೆಂಟ್ ಆದಾಗ ಅವನ ಹತ್ರ ಮತ್ತೆ ಉಳಿಯೋದು ಒಂದೇ ಒಂದು ಸೈಕಲ್, ಅದ್ರ ಜೊತೆನೆ ಅವನು ವಾಪಸ್ ಹೋಗ್ತಾನೆ. ಇದು ಒಂದು ಇದಾಗತ್ತೆ. ಆದ್ರೆ ಇದಕ್ಕೆ ಸ್ವಲ್ಪ ನಾವು ಕಮರ್ಷಿಯಲ್ ಕಥೆಯನ್ನ ರೂಪಾಂತರ ಕೊಟ್ಟು ಈ ಸಿನಿಮಾವನ್ನು ಮಾಡಿದ್ದೀವಿ. ಇನ್ನೊಂದು ಏನಂದ್ರೆ ನಮ್ಮ
ಇಡೀ ಟೀಮಿನ ಪರವಾಗಿ ಸುಂದರಮ್ಮ ನಿಮ್ಗೆ ಒಂದು ಬಹಳ ಸ್ಪೆಷಲ್ ಆದ ಗಿಫ್ಟ್ ಇದೆ. ದಯವಿಟ್ಟು ದ್ವಾರಕೀಶ್ ಸರ್, ಜಯಂತಿ ಅಮ್ಮ ಎಲ್ಲರೂ ಬಂದು ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. 200 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡಿರುವ ಈ ಒಂದು ಅದ್ಭುತವಾದ ಸಂದರ್ಭದಲ್ಲಿ ಮಜಾ ಟಾಕೀಸಿನ ಪರವಾಗಿ, ಕಲರ್ಸ್ ಕನ್ನಡದ ಪರವಾಗಿ ಹಾಗೂ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ಆಲ್ ದ ಬೆಸ್ಟ್ ಅಣ್ಣ. ಈ ಚೂರ್ ಅನ್ವಿಲ್ ಆಲ್ ದ ಬೆಸ್ಟ್ ಅಣ್ಣ. ಜಯಂತಿ ಅಮ್ಮ, ಮಜಾ ಟಾಕೀಸ್ಗೆ ಫಸ್ಟ್ ಟೈಮ್ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಎಂಜಾಯ್ ಮಾಡಿದ್ರ? ಎಂಜಾಯ್ ಮಾಡೋದ ನನಗಿದು ಭೂಮಿನ ಆಕಾಶನ ಏನೋ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿಯಾಗಿದೆ. ಇನ್ನೊಂದು ಮಾತು, ಲೋಕಮಾಮನ ಇವರೆಲ್ಲ ಹೊಗಳಿದ್ರಲ್ವಾ, ಲೋಕಮಾಮ ಬಹಳ ಜಿಪ್ನ. ಅದು ಗೊತ್ತಾ ಯಾರಿಗಾದ್ರು? ಗೊತ್ತಿಲ್ಲ ತಾನೆ. ಅದು ಯಾವ್ದ್ರಲ್ಲೇ? ಆಕ್ಟಿಂಗ್ ಅಲ್ಲಿ ನಾನು ಅವರಿಂದ ಏನು ಕಲ್ತೆ, ಸಿನಿಮಾಗಳಿಂದ ನೀವೇನು ಕಲ್ತಿರಿ, ಇಲ್ಲ ನೀವೇನು ಇನ್ನೊಬ್ಬರಿಗೆ ಹೇಳ್ತೀರಿ ಅಂತ ಕೇಳ್ತಾರೆ. ಆದ್ರೆ ಅವರಿಂದ ನಾನು ಕಲ್ತಿರೋ ಒಂದು ಪಾಠ ಈಗಲೂ ಇದೆ, ಇನ್ನು ಮುಂದಕ್ಕೂ ಇರುತ್ತೆ. ಅವರು ಬ್ಯಾಂಕರ್ ಮಾರ್ಗಯ್ಯ ಪಿಕ್ಚರ್ ನಲ್ಲಿ ನಾನು ಅವರು ಮಾಡಿದಾಗ ಸುಂದರನೂ ಇದ್ದ. ಅವನು ಮನೆ ಬಿಟ್ಟು ಹೊರಟೋಗ್ತಾನೆ, ಮಗ ತಿಪ್ಪಲಾಗ ಹೊಡೆದ್ರು ನಾನು ನಿಮ್ ಕೈಗೆ ಸಿಗಲ್ಲ ಅಂತಂತ ಹೊರಟೋಗ್ತಾನೆ. ಅವರು ಕುಸಿದು ಬಿದ್ದು ಅಳ್ತಾರೆ. ನಾನು ಅಳ್ತಾ ಅವ್ರ ಮುಖಾನೇ ನೋಡ್ತಾ ಇದ್ದೀನಿ. ನಾನು ನಿಂತಿರ್ತೀನಿ, ಅವ್ರು ಕೂತಿರ್ತಾರೆ, ನೋಡ್ತಾ ಇದ್ದೀನಿ. ಆ ಹನಿಗಳು, ಮುತ್ತುಗಳು ಇಷ್ಟಿಷ್ಟು ದಪ್ಪ ಈ ಕೊನೆಯವರೆಗೂ, ಈ ರೆಪ್ಪಿವರೆಗೂ ಬಂದು ಹಾಗೆ ನಾನು ಬೀಳುತ್ತಾ ಅಂತ ನೋಡ್ತಾನೆ ಇದೀನಿ. ಡೈರೆಕ್ಟರ್ ಕಟ್ ಅಂದ್ಬಿಟ್ಟು ಆ ಹನಿಗಳು ಅಲ್ಲೇ ನಿಂತಿದ್ವು. ಇವರೇನ್ ಮಾಡಿದ್ರು, ಇಲ್ಲಿಂದ ಹಾಗಂದ್ರು ಅದನ್ನು ಒಳಕ್ಕೆ ತಗೊಂಡ್ಬಿಟ್ರು. ಬೀಳಕ್ಕೆ ಬೀಳಿಲ್ಲ ರೀ. ನಾನು ಹೇಳಿದೆ, ಮಾಮ ನಿಮ್ಗೆ ಏನ್ ಇಷ್ಟೊಂದು ಜಿಪ್ಪುಡುತನ, 2 ಹನಿ ಬಿದ್ದಿದ್ರೆ ಶಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿರ್ತಿತ್ತು ಅಂತಂದ್ರೆ, ಜಯಂತಿ ಅವರೇ ನಿಮಗ್ ಗೊತ್ತಿಲ್ಲ, ಜೀವನದಲ್ಲಿ ಅಳೋದು ಅಂತಂದ್ರೆ ಒಂದು ದೊಡ್ಡ ಇದು. ಯಾತಕ್ಕೋಸ್ಕರ ಅಳಬೇಕು, ಅದಕ್ಕೋಸ್ಕರ ಅಳಬೇಕು, ಅದಕ್ಕೆ ವ್ಯಾಲ್ಯೂ ಇದೆ. ಸುಮ್ನೆ ಇಲ್ಲಿ ಟ್ಯಾಪ್ ತಿರ್ಗಿಸ್ಕೊಂಡ್ಬಿಟ್ಟು ಇಲ್ಲಿ ಬಿಟ್ಬಿಟ್ರೆ ಅಲ್ಲ. ಹಾಗಾಗಿ ಆ ಹನಿಗೂ ಒಂದು ಬೆಲೆ ಇದೆ, ಆ ಬೆಲೆನ ನಾವು ಹಾಳು ಮಾಡ್ಕೋಬಾರ್ದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಒಂದು ನನಗೆ ನಿನ್ನ ಹತ್ರ ಹಾಡು ಹೇಳಿಸ್ಬೇಕು ಮಾಮಂದು ಅಂತ ಇತ್ತು ಆಸೆ. ಎಲ್ಲೆಲ್ಲೆ ರಸ್ತೆ ಬಿಟ್ಟಿದ್ದೆ ಎಂಡ ಅಲ್ಲಿ, ನೆಟ್ಗೆ ಬಂದೆ ಇಲ್ಲಿ, ಎಲ್ಲೆಲ್ಲೆ ರಸ್ತೆ ಏನೋ ವ್ಯವಸ್ಥೆ, ಮೈ ಕೈಯೆಲ್ಲ ಮುದುರಿ ಯಾಕೆ ಕುದುರಿ, ಕೊಟ್ಟೆಲ್ಲ ಗಸ್ತು ಕುಡ್ದಿದ್ಯಾರಸ್ತೆ, ಕೊಟ್ಟೆಲ್ಲ ಗಸ್ತು ಕುಡ್ದಿದ್ಯಾರಸ್ತೆ, ಕೊಟ್ಟೆಲ್ಲ ಗಸ್ತು ಕುಡ್ದಿದ್ಯಾರಸ್ತೆ.